ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಗಿಯದ ಸಂಪುಟ ಸರ್ಕಸ್. ನಾಳೆ ಬಾ ಕತೆ ಕಟ್ತಿದ್ಯಾ ಹೈಕಮಾಂಡ್? ಮಂತ್ರಿ ಸ್ಥಾನಕ್ಕಾಗಿ ಕಾದು ಕಾದು ಸುಸ್ತಾಗಿ ಕೆಲವು ಶಾಸಕರು ವಾಪಸ್ ಆಗಿದ್ದಾರೆ. ಸಚಿವ ಸಂಪುಟ ಸರ್ಕಸ್ ಮುಗಿತಾನೆ ಇಲ್ಲ. ನಾಳೆ ಬಾ ಕತೆ ಕಟ್ತಿದ್ಯಾ ಹೈಕಮಾಂಡ್ ಅಂತ ಒಂದು ಪ್ರಶ್ನೆ ಮೂಡ್ತಿದೆ. ಮಂತ್ರಿ ಸ್ಥಾನಕ್ಕಾಗಿ ಕಾದು ಕಾದು ಸುಸ್ತಾಗಿ ಕೆಲವು ಶಾಸಕರು ದೆಹಲಿಯಿಂದ ವಾಪಸ್ ಬರ್ತಿದ್ದಾರೆ. ಹೈಕಮಾಂಡ್ ಜೊತೆ ನಡಿಬೇಕಿದ್ದ ಸಭೆ ನಾಳೆಗೆ ಮುಂದೂಡಿಕೆ ಆಗಿದೆ. 2-3 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ರಾಜ್ಯ ನಾಯಕರು. ಕೆಲವು ಸಚಿವ ಆಕಾಂಕ್ಷಿಗಳು ಶಾಸಕರು ನಿರಾಶೆಯಿಂದಲೇ ವಾಪಸ್ ಆಗ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ನಿನ್ನೆಯಿಂದ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಸಭೆ ಮುಂದೂಡಿಕೆ ಆಗಿದೆ. ಕಾರಣ ಲೋಕಸಭೆ ಅಧಿವೇಶನ ಇರೋದ್ರಿಂದ ನಾಯಕರಿಗೆ ಟೈಮ್ ಇಲ್ಲ. ಹಾಗಾಗಿ ಬೆಂಗಳೂರಿಗೆ ವಾಪಸ್ ಆಗಿರುವಂತಹ ರೋಣ ಶಾಸಕ GS ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೆಲವೊಂದಿಷ್ಟು ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಇವತ್ತು ಫೈನಲ್ ಆಗುತ್ತೆ ಪಟ್ಟಿ, ನಾಳೆ ಫೈನಲ್ ಆಗುತ್ತೆ ಅಂತ. ಆದ್ರೆ ಮುಂದೂಡಿಕೆ ಆಗ್ತಾನೆ ಇದೆ ಸಭೆ. ಒಂದು ಕಾರಣ ಕೂಡ ಕೊಡ್ತಾ ಇದ್ದಾರೆ. ಲೋಕಸಭೆ ಅಧಿವೇಶನ ನಡೆಯುತ್ತಾ ಇರೋದ್ರಿಂದ ವರಿಷ್ಠರೆಲ್ಲ ಅಲ್ಲಿ ಬ್ಯುಸಿ ಆಗಿದ್ದಾರೆ, ಅವರಿಗೆ ಟೈಮ್ ಇಲ್ಲ, ಹಾಗಾಗಿ ಫೈನಲ್ ಆಗಿಲ್ಲ ಅಂತ. ಇನ್ನು ಕಾದು ಕಾದು ಸುಸ್ತಾಗಿ ಕೆಲವೊಂದಿಷ್ಟು ಶಾಸಕರು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಇವತ್ತು ಬಂದಂತಹ ರೋಣ ಶಾಸಕ GS ಪಾಟೀಲ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕರಿಗೆ ಅಲ್ಲಿ ವರಿಷ್ಠರಿಗೆ ಟೈಮ್ ಇಲ್ಲ, ಹಾಗಾಗಿ ಇನ್ನು ಮುಂದೂಡಿಕೆ ಮಾಡ್ತಾನೆ ಇದ್ದಾರೆ. ಸದ್ಯಕ್ಕೆ ನಾವು ವಾಪಸ್ ಬಂದಿರುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರಲ್ಲ ನಿನ್ನೆಯಿಂದ. ವಿಶೇಷವಾಗಿ ನಮ್ಮ ನಾಯಕರಿಗೆ ಅಲ್ಲಿ ಲೋಕಸಭಾ ನಡೆದ ವಿಚಾರದಲ್ಲಿ ಅವ್ರಿಗೆ ಟೈಮ್ ಇಲ್ಲ. ಮತ್ ಇವತ್ತು ಕೂಡ ಕೊನೆ ಮೀಟಿಂಗ್ ಮಾಡ್ಬೇಕಂತಿದ್ದು, ಬಹುಶಃ ಅದು ಕೂಡ ಮುಂದೋಗಿತ್ತು. ನಾಳೆಗೆ ಸೇರುವಂತ ಲಕ್ಷಣ ನಾವು ನಾಳೆ ಸೇರಿದ್ಮೇಲೆ ಫೈನಲ್ ಮಾಡಿ ಕಳಿಸ್ತಾರೆ. ಚರ್ಚೆ ಏನಿಲ್ಲ, ಇದರಲ್ಲಿ ಏನಿದೆ ಚರ್ಚೆ ಮಾಡ್ಲಿಕ್ಕೆ? ಸಚಿವ ಸಂಪುಟದ ವಿಸ್ತರಣೆ, ಯಾರ ಆಕಾಂಕ್ಷಿಗಳು ಇರ್ತಾರೆ, ಅವರ ಸ್ಥಿತಿ ಗತಿ, ಪಕ್ಷದ ಗತಿ ಇರ್ತಕ್ಕಂಥ ಒಡನಾಟ, ಎಷ್ಟು ಬಾರಿ ಅವರು ಶಾಸಕರಾಗಿರ್ತಾರೆ, ಇದೆಲ್ಲ ವಿಚಾರ ಮಾಡಿ ಆಯ್ಕೆ ಮಾಡ್ಬೇಕಂತದ್ದು. ಪಕ್ಷಕ್ಕೆ ಆದಂತ ಸಚಿವರಿಗಿಂತ ಒಳ್ಳೆ ಆಗಬೇಕು ಅನ್ನೋ ವಿಚಾರ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾರೆ.